ಹಾಯ್ ಎವ್ರಿವನ್, ಎಲ್ಲ ನೇಮಕಾತಿ ದಿನಾಂಕ ಘೋಷಣೆ ಏನು ಅಪ್ಡೇಟ್ ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿಎಂ ಸಿ ಕೊಟ್ಟಿದ್ದಾರೆ. ಆದ್ಯತೆ ಮೇಲೆ ನಿಮಗೆ ನೇಮಕಾತಿ ಪ್ರಕ್ರಿಯೆ ಮುಗಿಸಲು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಮೇನ್ ಥಿಂಗ್ ಇವತ್ತಿನ ಡೇಟ್ ಬಗ್ಗೆ ಆಯ್ತಾ, ನೀವು ಎಲ್ಲ ಡೌಟ್ ಕೂಡ ಇದೆ ಯಾವಾಗ ನೇಮಕಾತಿ ಆಗುತ್ತೆ, ಡೇಟ್ ಏನು, ಅಪ್ಲಿಕೇಶನ್ಸ್ ಯಾವಾಗ ಅಂತ. ಆ, ಸಭೆಯಲ್ಲಿ ಮುಖ್ಯಾಂಶ ಕೂಡ ಕೊಟ್ಟಿದ್ದಾರೆ. ಮೇ ಅಂತ್ಯದೊಳಗೆ ನಿಮಗೆ ಬಜೆಟ್ ಅನ್ನು ಕೂಡ ಅನುಷ್ಠಾನ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಲೈಕ್ ಮಳೆ ಗಿಳೆ ಎಲ್ಲ ಬಗ್ಗೆ ಯೋಚನೆ ಮಾಡಿದ್ದಾರೆ. ಅಂದ್ರೆ ಮೇ ಅಂತ್ಯದೊಳಗೆ ನಮಗೆ ಏನು ನೇಮಕಾತಿ ಕುರಿತು ಘೋಷಣೆ ಕೂಡ ಮಾಡಿದ್ರು ಅದನ್ನ ಕಂಪ್ಲೀಟ್ ಕೂಡ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಅಧಿಕಾರಿಗಳು ಯಾವತ್ತೂ ಸರ್ಕಾರ ಮತ್ತು ಸಚಿವರಿಗೆ ತಪ್ಪು ಮಾಹಿತಿ ನೀಡಬಾರದು. ಅಧಿಕಾರಿಗಳ ನಿಲುವು ಮತ್ತು ತೀರ್ಮಾನ ಜನಪರವಾಗಿರಬೇಕು. ಅಧಿಕಾರಿಗಳಿಗೆ 30ರಿಂದ 35 ವರ್ಷಗಳ ಕಾಲ ಆಡಳಿತ ವ್ಯವಸ್ಥೆಯಲ್ಲಿ, ಜನಪ್ರತಿನಿಧಿಗಳಿಗೆ 5 ವರ್ಷ ಮಾತ್ರ ಕೂಡ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಮೇನ್ ಥಿಂಗ್ ಏನಾಗಿದೆ ಅಂದ್ರೆ, ಮೀಸಲಾತಿ ಕೂಡ ಮಾಡಿರೋ ಕಾರಣ ಹಣಕಾಸು ಇಲಾಖೆ ಅನುಮೋದನೆ ಪಡೆದಿರುವ ನಾನಾ ಇಲಾಖೆಗಳ 24,300 ಹುದ್ದೆಗಳನ್ನ ಭರ್ತಿಗೆ ಕೂಡಲೇ ಕ್ರಮ ವಹಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಅಲ್ಲಿಗೆ 24,300 ಹುದ್ದೆಗಳು ಏನಿದಾವೆ, ಪ್ಲಸ್ ಕಲ್ಯಾಣ ಕರ್ನಾಟಕದಲ್ಲಿ 32,132 ಖಾಲಿ ಹುದ್ದೆಗಳು ಕೂಡ ಇದಾವೆ. ಅವನ್ನೆಲ್ಲ ಕೂಡ ಭರ್ತಿ ಮಾಡಬೇಕು. ಕೆಲವು ಇಲಾಖೆಯಲ್ಲಿ ಬಾಕಿ ಇರುವ ವೃಂದ ಮತ್ತು ನೇಮಕ ನಿಯಮಾವಳಿ ಪರಿಷ್ಕರಣೆ ಕಾರ್ಯಕ್ರಮಗಳನ್ನು ಕೂಡ ಪೂರ್ಣಗೊಳಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ, ಮೇ ಅಂತ್ಯದೊಳಗಡೆ ಅಂತ. ಇಲ್ಲಿ ನಿಮಗೆ ಅಂದಾಜು ನಿಮಗೆ ನೋಟಿಫಿಕೇಶನ್ಸ್ ಎಲ್ಲ ನಿಮಗೆ ಮೇ ಅಂತ್ಯದೊಳಗಡೆ ಆಗ್ಬೋದು ಅನ್ಕೋತೀನಿ. ನಂತರ ನಿಮಗೆ ಎಕ್ಸಾಮ್ಸ್ ಆಫ್ಟರ್ 2 ಅಥವಾ 2ರಿಂದ 3 ತಿಂಗಳು ಕಾಲಾವಕಾಶ ತೆಗೆದುಕೊಳ್ಳುತ್ತೆ. ನಂತರ ನಿಮಗೆ ಪರೀಕ್ಷೆ ಎಕ್ಸಾಮ್ಸ್ ಪ್ರೊಸೆಸ್ ಎಲ್ಲ ಮುಗಿದ ನಂತರ ನಿಮಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬಹುದು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಇಲಾಖೆಗಳು ಅಂತ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಿಮಗೆ ತದನಂತರ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಪರೀಕ್ಷೆಗಳು ಕೂಡ ಕನ್ಕ್ಲೂಡ್ ಮಾಡಬಹುದು, ಪರೀಕ್ಷೆಗಳು ಕಾಲ್ ಮಾಡಬಹುದು. ಇಲ್ಲಿ ಸಿಎಂ ಅವರು ಘೋಷಣೆ ಕೂಡ ಮಾಡಿದ್ದಾರೆ. ಟೋಟಲ್ 32,132 ಕಲ್ಯಾಣ ಕರ್ನಾಟಕ ಇದಾವಂತೆ. ನಾನ್ ಹೆಚ್ಚಿಗೆ 24,300 ಹುದ್ದೆಗಳು ಕೂಡ ಇದಾವಂತೆ. ಒಟ್ಟು ಇಷ್ಟು ಹುದ್ದೆಗಳನ್ನು ನಿಮಗೆ ನೇರ ನೇಮಕಾತಿ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಸಿಎಂ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಅನುಷ್ಠಾನಗಳನ್ನ ಮೇ ಅಂತ್ಯದೊಳಗಡೆ ನೀವು ಇದನ್ನ ಮಾಡಿ, ಲೈಕ್ ನೇಮಕಾತಿ ಪ್ರಕ್ರಿಯೆಗಳನ್ನ ನಿಮಗೆ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಅಂದ್ರೆ ನಿಮಗೆ ಈ ಮಂತ್ ಒಳಗಡೆ ನಿಮಗೆ ಎಲ್ಲಾ ರೀತಿ ಕ್ಲಾರಿಟಿ ಸಿಗುತ್ತೆ. ಹುದ್ದೆಗಳು ಎಷ್ಟು ನೋಟಿಫಿಕೇಶನ್ ಆಗುತ್ತೆ ಅಂತ ಆಗೋ ಸಾಧ್ಯತೆ ಕೂಡ ಇದೆ. ಬಿಕಾಸ್ ಯಾಕೆಂದ್ರೆ ಸಿಎಂ ಅವರು ಖಡಕ್ ಸೂಚನೆ ಕೊಟ್ಟಿರೋ ಕಾರಣ ನಿಮಗೆ ಸರ್ಕಾರಕ್ಕೆ ಬೇರೆ ಆಪ್ಷನ್ಸ್ ಕೂಡ ಇಲ್ಲ. ಈ ತಿಂಗಳು ಅಂತ್ಯದೊಳಗಡೆ ನಿಮಗೆ ನೋಟಿಫಿಕೇಶನ್ ಕೂಡ ಮಾಡಬೇಕಾಗುತ್ತೆ. ಸಿಎಂ ಅವರು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು.